ಆತ್ಮೀಯ ವಿದ್ಯಾರ್ಥಿಗಳೇ, ಹೌ ಟು ಸಾಲ್ವ್ ಫಿಸಿಕ್ಸ್ ಪ್ರಾಬ್ಲಮ್ಸ್ ಫಾರ್ ಬಿಗಿನರ್ಸ್ ಅಂದರೆ ಕಷ್ಟಪಡ್ತಾ ಇರುವಂಥವ್ರು ಯಾವುದರಲ್ಲಿ, ಫಿಸಿಕ್ಸಲ್ಲಿ. ಅದಕ್ಕೆ ಈಗಾಗಲೇ 3 ಪಾಠಗಳನ್ನು ನೀವು ನೋಡಿ ತುಂಬ ಇಷ್ಟಪಟ್ಟಿದ್ದೀರ. ಈಗ ಇವತ್ತು ನಾವೇನು ಮಾಡುವ ಕೇಳಿದರೆ, ಫಸ್ಟ್ ಪಿ ಯುದೇ ತೆಗೆದುಕೊಳ್ಳೋಣ, ಸೆಕೆಂಡ್ ಪಿ ಯುದು ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಬಟ್ ಆಲ್ರೆಡಿ ಕೆಲವು ಎಕ್ಸಾಮ್ ಅಪಿಯರ್ಡ್ ಕ್ವಶನ್ಸ್ ಎಲ್ಲ ನನ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮ್ಗೆ ನೋಡಿದರೆ, ಸೆಕೆಂಡ್ ಪಿ ಯುದವರಿಗೆ. ಬಟ್ ಫಸ್ಟ್ ಪಿ ಯುದವ್ರಿಗೆ ಚಾಪ್ಟರ್ ಮುಗಿದ ಮೇಲೆ ಮಾಡ್ತಾ ಇದ್ದೆ. ಅಲ್ಲಿ ಏನಾಗ್ತಿತ್ತು ಅಂದರೆ, ಡೈರೆಕ್ಟಾಗಿ ಒಂದು 5 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗಿರೋದ್ರಿಂದ ಕೆಲವು ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂತ ನನಗೆ ಗೊತ್ತಾಯ್ತು. ಈಗ ಅದಕ್ಕೆ ಒಂದು ಚಾಪ್ಟರ್ನ ತೆಗೆದುಕೊಳ್ಳೋಣ. ಚಾಪ್ಟ್ರಲ್ಲಿ ಒಂದು ಕಾನ್ಸೆಪ್ಟನ್ನು, ಅಂದರೆ ಎಲ್ಲವೂ ಒಟ್ಟಿಗೆ ಆಗೋದಿಲ್ಲ. ಅದಕ್ಕೆ ಇವತ್ತು ಲಾಸ್ ಆಫ್ ಮೋಷನ್ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಲಾಸ್ ಆಫ್ ಮೋಷನ್ ಚಾಪ್ಟ್ರಲ್ಲಿ ನಾವೇನು ಮಾಡುವ ಕೇಳಿದರೆ, ನ್ಯೂಟನ್ಸ್ ಸೆಕೆಂಡ್ ಲಾ ಇದೆಯಲ್ಲ, ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ಥರ ಬರುತ್ತೆ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಮೇಯ್ನಾಗಿ ನೀವು ಇದನ್ನು ಹೀಗೆ ನೋಡ್ತಾ ಹೋದರೆ ಅಷ್ಟೊಂದು ಯೂಸ್ ಆಗಲಿಕ್ಕಿಲ್ಲ. ಪೆನ್ನು ಪೇಪರ್ ಇಟ್ಕೊಳ್ಳಿ, ನಾನೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ಬೇರೆ ಪ್ರಾಬ್ಲಮ್ಗಳನ್ನು, ಇದೇ ಥರದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀರಿ. ನಿಮ್ಗೆ ಅದೊಂದು ಸ್ಕಿಲ್ ಬೆಳೆಯುತ್ತೆ. ಸೊ ಹಾಗೆ ಸುಮ್ಮನೆ ಪೂರ್ತಿ ನೋಡಿದರೆ ಏನು ಯೂಸ್ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಈಗ ನ್ಯೂಟನ್ ಸೆಕೆಂಡ್ ಲಾದಲ್ಲಿ ನಮಗೆ ಸಿಗೋದು ಎಕ್ಸ್ಪ್ರೆಷನ್ F=m×a ಅಲ್ವಾ. ಇಲ್ಲಿ ನಮಗೆಲ್ಲ ಗೊತ್ತೇ ಇರುತ್ತೆ, F ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ. ಆ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿಗೆ ನಾವು F ಅಂತ ಡಿನೋಟ್ ಮಾಡ್ತೀವಿ. ಇದ್ರ ಯೂನಿಟ್ ಏನಾಗಿರುತ್ತೆ, ನ್ಯೂಟನ್ ಅಂತ ಬರೀತಾರೆ, ಕ್ಯಾಪಿಟಲ್ N ಅಲ್ಲಿ. ನೆಕ್ಸ್ಟ್ ಏನು ಕೇಳಿದ್ರೆ, M ಅನ್ನೋದು ಮಾಸ್ ಆಫ್ ದ ಬಾಡಿ. ಸೊ ಇದರ ಒಂದು ಯೂನಿಟ್ ಏನಿರುತ್ತೆ, kg ಇರುತ್ತೆ. ಆಮೇಲೆ ಎ ಅಂದ್ರೆ ಏನು, ಎ ಇಸ್ ದ ಎಕ್ಸಲರೇಷನ್ ಆಫ್ ದ ಬಾಡಿ. ಸೊ ಎ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾವಾಗ ಫೋರ್ಸ್ ಮತ್ತೆ ಮಾಸ್ ಗೊತ್ತಿದ್ರೆ ನಾವು ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಇದು ಒಂದು ವೇ. ಹಾಗೇನೆ ಇದರ ಯೂನಿಟ್ ಏನಿರುತ್ತೆ, ಮೀಟರ್/ಸೆಕೆಂಡ್² ಇರುತ್ತೆ. ನಾನು ಇದಕ್ಕೆ ಯೂನಿಟ್ ಅನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಪ್ರಾಬ್ಲಮ್ಸ್ ಓದಿ ಅರ್ಥ ಮಾಡಿಕೊಂಡು ಏನು ಫೈಂಡ್ ಔಟ್ ಮಾಡ್ಬೇಕು ಗೊತ್ತಾಗೋದು ಒಂದು ಲೆವೆಲಿನ ಮಕ್ಕಳು. ಕೆಲವೊಮ್ಮೆ ಯಾವ್ದು ಏನು ಅಂತಾನೆ ಗೊತ್ತಾಗಲ್ಲ ಅಲ್ವಾ. ಸೊ ನೀವು ಅದಕ್ಕೆ ನಾನು ಹೇಳೋದು, ಯೂನಿಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಸೊ ಯೂನಿಟ್ ನೋಡಿದಾಗ ಒಂದು ನ್ಯೂಟನ್ ಅಲ್ಲಿ ಇದೆ ಅಂದ್ರೆ ಅದು ಫೋರ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತೆ, ಅಥವಾ kg ಮಾಸಿಗೆ, ಮೀಟರ್/ಸೆಕೆಂಡ್² ಇದ್ರೆ ಅದು ಎಕ್ಸಲರೇಷನ್, ಮೀಟರ್/ಸೆಕೆಂಡ್ ಇದ್ರೆ ಅದು ವೆಲಾಸಿಟಿ. ಸೊ ಹೀಗೆ ಇವೆಲ್ಲ ಗೊತ್ತಾಗುತ್ತೆ ಅನ್ನೋ ಸಲುವಾಗಿ. ಓಕೆ, ಈಗ ನೋಡಿ ಸಿಚುವೇಶನ್ ಹೇಗೆ ಬರುತ್ತೆ ಅಂದ್ರೆ, ಫೋರ್ಸ್ ಈಸ್ ನಾಟ್ ಆಕ್ಟಿಂಗ್ ಆನ್ ಎ ಬಾಡಿ ಅಂತ ಸಿಚುವೇಶನ್ ಇರುತ್ತೆ. ಫೋರ್ಸ್ ಆಕ್ಟ್ ಆಗ್ತಾ ಇತ್ತು ಅಥವಾ ಸ್ಟಾಪ್ ಆಗ್ಬಿಟ್ಟಿದೆ, ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಒಟ್ಟಿನಲ್ಲಿ ಫೋರ್ಸ್ ಅನ್ನೋದು ಏನಾಗಿರುತ್ತೆ, 0. ಈ ತರ ಸಿಚುವೇಶನ್ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ. ಫೋರ್ಸ್ ಈಸ್ ಸ್ಟಾಪ್ಡ್ ಅಥವಾ ಸೀಸ್ಡ್ ಅಥವಾ ಫೋರ್ಸ್ ಈಸ್ ನಾಟ್ ಆಕ್ಟಿಂಗ್ ಅನ್ನುವಂಥ ಸೆಂಟೆನ್ಸ್ ಬಂದಾಗ F=0 ಅಂತ ಆಗುತ್ತೆ. ಸೊ F=m×a ದಲ್ಲಿ F 0 ಆದರೆ 0=m×a. ಬಟ್ ಇಲ್ಲಿ ಏನ್ ಅರ್ಥ ಕೇಳಿದ್ರೆ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ m×a ಇದೆಯಲ್ಲ, ಆ m×a ಏನಾಗಬೇಕು, m 0 ಆಗೋಕೆ ಸಾಧ್ಯ ಇಲ್ಲ, ಮಾಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಾಯ್ತು ಅರ್ಥ, ಎಕ್ಸಲರೇಷನ್ ಇದೆಯಲ್ಲ, ಎಕ್ಸಲರೇಷನ್ ಇಸ್ 0. ಓಕೆನಾ. ಈ ಫೋರ್ಸ್ ಆಕ್ಟ್ ಆಗಿಲ್ಲ ಅಂದ್ರೆ ಎಕ್ಸಲರೇಷನ್ 0. ಓಕೆ, ಈಗ ಫೋರ್ಸ್ 0 ಆದಾಗ ಎಕ್ಸಲರೇಷನ್ 0 ಆಗಿರುತ್ತೆ. ಇದು ಕರೆಕ್ಟ್ ಆಗಿ ಗೊತ್ತಿರಲಿ ನಿಮ್ಗೆ. ಆಗ ಏನಾಯ್ತು ಕೇಳಿದ್ರೆ, ಎಕ್ಸಲರೇಷನ್ 0 ಅಂದ್ರೆ ಅರ್ಥ ಏನು ಹೇಳಿ, ವೆಲಾಸಿಟಿ ಚೇಂಜ್ ಆಗಲ್ಲ. ಒಂದ್ ವೇಳೆ ಬಾಡಿ ಮೂವ್ ಆಗ್ತಾ ಇದ್ರೆ ಅದು ಯಾವ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆಯೋ ಅದೇ ವೆಲಾಸಿಟಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾವಾಗ ಫೋರ್ಸ್ ಆಕ್ಟಿಂಗ್ 0 ಇದ್ದಾಗ. ನೀವು ಹೇಳ್ಬೋದು, ಸರ್ ಬಾಡಿ ರೆಸ್ಟಲ್ಲಿ ಇದ್ರೆ ಫೋರ್ಸ್ ಆಕ್ಟ್ ಆಗಲಿಲ್ಲ ಅಥವಾ ಫೋರ್ಸ್ ಈಸ್ 0 ಅನ್ನೋದ್ರ ಅರ್ಥ ಏನು ಕೇಳಿದ್ರೆ, ಆ ಬಾಡಿ ಇದ್ದ ಹಾಗೆ ಇರುತ್ತೆ. ಕರೆಕ್ಟಾ. ಸೊ ಹಾಗಾಗಿ ಫೋರ್ಸ್ 0 ಆದ್ರೆ ಒಂದು ಏನಾಗಿರುತ್ತೆ, ಎಕ್ಸಲರೇಷನ್ 0, ಎರಡನೇದು ವೆಲಾಸಿಟಿ ಚೇಂಜ್ ಆಗಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಇಕ್ವೇಶನ್ಸ್ ನಾವು ಯೂಸ್ ಮಾಡಬೇಕು ಅಂತ ಬಂದ್ರೆ, ಇನಿಷಿಯಲ್ ವೆಲಾಸಿಟಿ ಏನಿರುತ್ತೋ ಅದೇ ಫೈನಲ್ ವೆಲಾಸಿಟಿ ಆಗಿರುತ್ತೆ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಬೇರೆ, ಫೈನಲ್ ವೆಲಾಸಿಟಿ ಬೇರೆ, ಚಾನ್ಸೇ ಇಲ್ಲ. ಬಾಡಿ ಮೂವ್ ಆಗ್ತಾ ಇದೆ, ಫೋರ್ಸ್ ಆಕ್ಟಿಂಗ್ 0. ಸೊ ಯಾವ ಒಂದು ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆಯೋ ಅದೇ ವೆಲಾಸಿಟಿಯಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಇದು ಗೊತ್ತಾಗಿರುತ್ತೆ ನಿಮಗೆ. ಫೋರ್ಸ್ ಆಕ್ಟಿಂಗ್ ಆದಾಗ ವೆಲಾಸಿಟಿ, ಫೋರ್ಸ್ ಆಕ್ಟಿಂಗ್ 0 ಆದಾಗ ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಫೋರ್ಸ್ ಈಸ್ ಆಕ್ಟಿಂಗ್, ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಆವಾಗ ಏನಾಗುತ್ತೆ, F is not equals to 0. ಅರ್ಥ ಆಯ್ತು ನಮಗೆ. ಸೊ F 0 ಅಲ್ಲ, ಹಾಗಾಗಿ F=m×a ಅಂತ ಗೊತ್ತಾಯ್ತು ನಮ್ಗೆ. ಈಗ ಇಲ್ಲಿ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕೆ ನಮ್ಗೊಂದು ವೇಳೆ ಫೋರ್ಸ್ ಮತ್ತೆ ಮಾಸ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು.
ಸೊ ಆಲ್ರೆಡಿ ನಿಮ್ಗೆ ಇಲ್ಲಿ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಅಂತ ಹೇಳಿದ್ದೀನಿ ನಾನು ಅಲ್ವಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಎಕ್ಸಲರೇಷನ್ ಜೀರೋ ಅಲ್ಲ, ಫೋರ್ಸ್ ಜೀರೋ ಅಲ್ಲ, ಎಕ್ಸಲರೇಷನ್ ಜೀರೋ ಅಲ್ಲ, ಫೋರ್ಸ್ ಜೀರೋ, ಎಕ್ಸಲರೇಷನ್ ಜೀರೋ. ಸೊ ಎಕ್ಸಲರೇಷನ್ ಜೀರೋ ಅಲ್ಲದೆ ಇದ್ರೆ ಏನಾಗುತ್ತೆ, ವೆಲಾಸಿಟಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ, ಫೋರ್ಸ್ ಆಕ್ಟ್ ಆಗಿದೆ, ಎಕ್ಸಲರೇಷನ್ ಇದೆ, ವೆಲಾಸಿಟಿ ಚೇಂಜ್ ಆಗಿದೆ, ಹೀಗೆ. ಹಾಗಾಗಿ ಈಗ ಇಲ್ಲಿ ನಾವು ಎಕ್ಸಲರೇಷನ್ ಅನ್ನ ಇಕ್ವೇಶನ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋ ಸಂದರ್ಭ ಬಂದಾಗ ಯಾವಾಗ ಬರುತ್ತೆ, ನಮ್ಗೆ ಅವರು ಮಾಸ್ ಕೊಟ್ಟಿರದೇ ಇರ್ಬೋದು, ಅಥವಾ ಮಾಸ್ ಕೊಟ್ಟಿದ್ದಾರೆ ಫೋರ್ಸ್ ಕೊಟ್ಟಿಲ್ಲ, ಸೊ ಅವಾಗ ಡೈರೆಕ್ಟ್ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ನಮಗೆ. ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ, ವೆಲಾಸಿಟಿ ಕೊಟ್ಟಿರ್ತಾರೆ. ಈಗ ನೋಡಿ, ವೆನ್ ಎ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಫಾರ್ ಟೈಮ್ ಇಂಟರ್ವಲ್ ಟಿ, ಇಷ್ಟು ಟೈಮು ಫೋರ್ಸ್ ಆಕ್ಟ್ ಆಗಿದೆ ಅಂತ ಹೇಳ್ತಾರೆ, ಕರೆಕ್ಟಾ? ಅವಾಗ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಇರೋದು ಚೇಂಜ್ ಆಗಿ ಫೈನಲ್ ವೆಲಾಸಿಟಿ ವಿ ಆಗುತ್ತೆ, ಅಂದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಕಾರಣ ಎಕ್ಸಲರೇಷನ್ ಇದೆ, ಫೋರ್ಸು ಇದೆ ಅಲ್ವಾ. ಆ ಟೈಮಲ್ಲಿ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಏನು ಮಾಡ್ತೀರಿ ನೀವು? ಸೊ ಇಕ್ವೇಶನ್ ಯೂಸ್ ಮಾಡಬೇಕು. ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಆರ್ ಎ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಬೈ ಟಿ ಅಂತ ಬರ್ಕೋತೀವಿ ನಾವು. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಮತ್ತೆ ಟೈಮ್, ಈ ಮೂರು ಗೊತ್ತಿರುತ್ತೆ, ಕೊಟ್ಟಿರ್ತಾರೆ. ಆವಾಗ ನಾವು ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು, ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ, ಇದೇ ಕಂಡೀಷನ್, ಫೋರ್ಸ್ ಆಕ್ಟ್ ಆಗಿದೆ, ಎಕ್ಸಲರೇಷನ್ ಇದೆ, ವೆಲಾಸಿಟಿ ಚೇಂಜ್ ಆಗಿದೆ. ಬಟ್ ಏನು ಕೇಳಿದ್ರೆ, ಇಲ್ಲಿ ಏನು ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ನೋಡಿ, ಎರಡನೇ ಸಿಚುವೇಶನ್. ಈ ಫಸ್ಟ್ ಇನ್ ನೋಟ್ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ. ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಅಪ್ ಟು ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಟೈಮ್ ಹೇಳಿಲ್ಲ ಅವರು, ಇಷ್ಟು ದೂರದವರೆಗೂ ಫೋರ್ಸ್ ಆಕ್ಟ್ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಅಲ್ಲಿ ಕೂಡ ವೆಲಾಸಿಟಿ ಚೇಂಜ್ ಆಗಿರುತ್ತೆ, ಫೋರ್ಸ್ ಆಕ್ಟ್ ಆದಾಗೆಲ್ಲ ವೆಲಾಸಿಟಿ ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು ಕೇಳಿದ್ರೆ, ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕೆ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಇಲ್ಲ, ಯೂಸ್ ಆಗಲ್ಲ. ಯಾಕೆ ಹೇಳಿ? ನಮ್ಗೆ ಅವರು ಟೈಮ್ ಅನ್ನ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ ಟು ಎ ಎಕ್ಸ್, ಇಲ್ಲಿ ಟೈಮ್ ಇಂಡಿಪೆಂಡೆಂಟ್ ಈಕ್ವೇಶನ್ ಇದು. ಸೊ ಇದರಲ್ಲಿ ನಾವು ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಬೈ ಟು ಎಕ್ಸ್ ಅಂತ ಮಾಡ್ಕೋಬಹುದು. ಎರಡೂ ಗೊತ್ತಾಯ್ತು ಅನ್ಕೋತೀನಿ ನಿಮ್ಗೆ. ಒಂದು ವೇಳೆ ಟೈಮ್ ಅನ್ನ ಹೇಳಿದ್ರೆ, ಫೋರ್ಸ್ ಇಷ್ಟು ಟೈಮ್ ಆಕ್ಟ್ ಆಗಿದೆ ಅಂದ್ರೆ ಹಿಂದಿನ ಇಕ್ವೇಶನ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಒಂದು ವೇಳೆ ಫೋರ್ಸು ಬಾಡಿಯನ್ನ ಇಷ್ಟು ಡಿಸ್ಟೆನ್ಸ್ ಮೂವ್ ಮಾಡಿದೆ, ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ, ಟೈಮ್ ಹೇಳಿರೋದಿಲ್ಲ, ಅವಾಗ ನಾವು ಈ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು. ಓಕೆ. ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ವೆನ್ ಫೋರ್ಸ್ ಇನ್ಕ್ರೀಸಸ್ ದ ವೆಲಾಸಿಟಿ ಆಫ್ ದ ಬಾಡಿ, ಫೋರ್ಸ್ ಆಕ್ಟ್ ಆಗಿದೆ, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಯೂಶಲಿ ಫೋರ್ಸ್ ಆಕ್ಟ್ ಆಗಿದೆ ಅಂದಾಗ ವೆಲಾಸಿಟಿ ಇನ್ಕ್ರೀಸ್ ಆಗಲೇಬೇಕು, ಅಂದ್ರೆ ಬಾಡಿ ಎಕ್ಸಲರೇಟ್ ಆಗಲೇಬೇಕು. ಅದಕ್ಕೆ ನಾವೇನಂತೀವಿ ಕೇಳಿದ್ರೆ ಪಾಸಿಟಿವ್ ಎಕ್ಸಲರೇಷನ್ ಅಂತ ಕರಿತೀವಿ. ಯಾಕೆಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಎಕ್ಸಲರೇಷನ್, ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಎಕ್ಸಲರೇಷನ್ ಪಾಸಿಟಿವ್, ಕರೆಕ್ಟಾ? ಫೈನಲ್ ವೆಲಾಸಿಟಿ ದೊಡ್ಡದು, ಇನಿಷಿಯಲ್ ವೆಲಾಸಿಟಿ ವ್ಯಾಲ್ಯೂ ಸಣ್ಣದಿರುತ್ತೆ. ಓಕೆ. ವೆನ್ ಫೋರ್ಸ್ ಡಿಕ್ರೀಸಸ್ ದ ವೆಲಾಸಿಟಿ ಆಫ್ ದ ಬಾಡಿ, ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ, ಫೋರ್ಸ್ ಆಕ್ಟ್ ಆದಾಗ ವೆಲಾಸಿಟಿ ಇದ್ದಿದ್ದ ವ್ಯಾಲ್ಯೂಕ್ಕಿಂತ ಕಡಿಮೆ ವ್ಯಾಲ್ಯೂ ಬರ್ತಾ 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 ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ, ಈಗ ವೆಹಿಕಲ್ ಮೂವ್ ಆಗ್ತಾ ಇದೆ, ಬ್ರೇಕ್ ಹಾಕಿದ್ರು, ಅಥವಾ ಒಂದು ಬಾಡಿ ಮೂವ್ ಆಗ್ತಾ ಇತ್ತು, ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಫೋರ್ಸ್ ಹಾಕಿದ್ರು. ಸೊ ಈ ಫ್ರಿಕ್ಷನ್ ಇರ್ಬೋದು, ವಿಸ್ಕಸ್ ಫೋರ್ಸ್ ಇರ್ಬೋದು, ಇವೆಲ್ಲ ಏನು ಕೇಳಿದ್ರೆ ಎಕ್ಸಲರೇಷನ್ ಅನ್ನ ಡಿಕ್ರೀಸ್ ಮಾಡುತ್ತೆ. ಅಂದ್ರೆ ಫೈನಲ್ ವೆಲಾಸಿಟಿ ಕಡಿಮೆ ಆಗುತ್ತೆ, ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಸೊ ಅಂತ ಸಿಚುವೇಶನ್ ದಲ್ಲಿ ನಾವೇನಂತೀವಿ ಕೇಳಿದ್ರೆ, ಅದಕ್ಕೆ ನೆಗೆಟಿವ್ ಎಕ್ಸಲರೇಷನ್. ನೋಡಿ, ನೀವು ಆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಡುತ್ತೆ ಅಲ್ಲಿ ಎಕ್ಸಲರೇಷನ್ಗೆ. ಸೊ ಎಕ್ಸಲರೇಷನ್ ನೆಗೆಟಿವ್ ಅಂತೀವಿ. ಇದಕ್ಕೆ ರಿಟಾರ್ಡೇಷನ್ ಅಂತಾನು ಕರೀತಾರೆ. ಓಕೆ. ವರ್ಡ್ಸ್ ನೆನಪಿರ್ಲಿ, ರಿಟಾರ್ಡಿಂಗ್ ಫೋರ್ಸ್ ಅಂತಾನು ಹೇಳ್ತಾರೆ, ರೆಸಿಸ್ಟಿವ್ ಫೋರ್ಸ್ ಅಂತ ಹೇಳ್ತಾರೆ. ಈ ಫೋರ್ಸ್ ಯಾವ ಫೋರ್ಸ್? ಅದು ಆ ಫೋರ್ಸ್ ಎಕ್ಸಲರೇಷನ್ ಅನ್ನ ಕಮ್ಮಿ ಮಾಡಿರುವಂತ, ಅಂದ್ರೆ ಫೈನಲ್ ವೆಲಾಸಿಟಿ ಡಿಕ್ರೀಸ್ ಆಗಿರುವಂತದ್ದು. ಸೊ ಫೋರ್ಸ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಕರೆಕ್ಟಾ? ಸೊ ಹಾಗಾಗಿ ಫೈನಲ್ ವೆಲಾಸಿಟಿ ಕಡಿಮೆ ಇರುತ್ತೆ ಇನಿಷಿಯಲ್ ವೆಲಾಸಿಟಿಗಿಂತ. ಈ ಫೋರ್ಸ್ಗೆ ರೆಸಿಸ್ಟಿವ್ ಫೋರ್ಸ್ ಅಂತಾನು ಕರೀತಾರೆ. ಈಗ ಇದಿಷ್ಟು ನೋಟ್ ಮಾಡ್ಕೊಂಡ್ರಲ್ಲ, ಇಷ್ಟೇ ಕಾನ್ಸೆಪ್ಟ್ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಈಗ ನಮಗೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಇಂದ ಎಕ್ಸಲರೇಷನ್ ಯಾವಾಗಿರುತ್ತೆ? ಫೋರ್ಸ್ ಇದ್ದಾಗ ಎಕ್ಸಲರೇಷನ್ ಇರುತ್ತೆ. ಎಕ್ಸಲರೇಷನ್ ಇದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ, ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಪಾಸಿಟಿವ್ ಎಕ್ಸಲರೇಷನ್, ವೆಲಾಸಿಟಿ ಡಿಕ್ರೀಸ್ ಆದ್ರೆ ನೆಗೆಟಿವ್ ಎಕ್ಸಲರೇಷನ್. ಇಷ್ಟೆಲ್ಲ ನಿಮ್ಗೆ ಈಗ ತಲೆಯಲ್ಲಿ ಇದೆ ಅಲ್ವಾ? ಓಕೆ. ಇಲ್ಲಿ ಒಂದು ಎ ಶಿಪ್ ಆಫ್ ಮಾಸ್ 3 × 10⁷ kg is initially at rest and can be pulled through a distance of 3 meters by means of a force of 5 × 10⁴ Newton. If water resistance is neglected, find speed attained by ship.
ಪ್ರಾಬ್ಲಮ್ ಏನು ಅರ್ಥ ಆಗಿಲ್ಲ ಅಂದರೆ ಏನು ಮಾಡಿ, ಫಸ್ಟು ಏನೇನು ಸಿಗುತ್ತೆ ಅದರಲ್ಲಿ ಇನ್ಫಾರ್ಮೇಷನು ಫಸ್ಟ್ ಅದನ್ನೇ ಮಾಡ್ಕೊಳ್ಳಿ. ಹಾಗಾಗಿ ನಮಗೆ ಮಾಸ್ ಕೊಟ್ಟಿದ್ದಾರೆ 3 × 10⁷ kg, ಅದನ್ನು ಹಾಗೆ ನಾವು ನೋಟ್ ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ಒಂದು ವರ್ಡ್ ಸಿಗುತ್ತೆ, ಇನಿಷಿಯಲಿ ಎಟ್ ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇನಿಷಿಯಲಿ ಎಟ್ ರೆಸ್ಟ್ ಅಂದಾಗ ಏನಾಯಿತು, ಇನಿಷಿಯಲ್ ವೆಲಾಸಿಟಿ ಇಸ್ 0 ಆ್ಯಂಡ್ ಕ್ಯಾನ್ ಬಿ ಪುಲ್ಡ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಯಿತು 3 ಮೀಟರು. ಆಫ್ ಫೋರ್ಸ್ ಅಂತ ಕೊಡ್ತಾರೆ. ಸೊ ಎಫ್ ಅನ್ನ ಕೊಟ್ಟಿದ್ದಾರೆ 5 × 10⁴ ನ್ಯೂಟನ್. ಇಷ್ಟು ವಿಚಾರಗಳು ನಮ್ಮ ಹತ್ರ ಇದೆ. ಇಫ್ ವಾಟರ್ ರೆಸಿಸ್ಟೆನ್ಸ್ ಈಸ್ ನಿಗ್ಲೆಕ್ಟೆಡ್ ಅಂದ್ರೆ ಅರ್ಥ ಶಿಪ್ಪು ವಾಟರಲ್ಲೇ ಹೋಗ್ಬೇಕಲ್ವಾ, ಹಾಗೆ ಅದು ಪುಷ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ರೆಸಿಸ್ಟಿವ್ ಫೋರ್ಸ್ ಇರುತ್ತೆ ವಾಟರಿಂದು, ಅದು ತುಂಬ ಕಡಿಮೆ ಇರುತ್ತೆ ಬಿಡಿ, ಬಟ್ ಅದನ್ನ ಇಲ್ಲಿ ತಗೊಳ್ಳೋದು ಬೇಡ ನಿಮಗೆ. ಒಂದೇ ಸರಿ ಅದನ್ನೆಲ್ಲ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಸೊ ಅದರ ಒಂದು ಇಫೆಕ್ಟ್ ಇಲ್ಲ ಅನ್ಕೊಳ್ಳಿ ಅಂತ ಹೇಳಿದ್ದಾರೆ ಅದರಲ್ಲಿ. ಫೈಂಡ್ ದ ಸ್ಪೀಡ್ ಅಟೈನ್ಡ್ ಬೈ ಶಿಪ್. ಹಾಗಾದ್ರೆ ಶಿಪ್ ಯಾವ ಸ್ಪೀಡಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ನಮಗೆ ಮಾಸ್ ಕೊಟ್ಟಿದ್ದಾರೆ, ಫೋರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ವಿ ಕ್ಯಾನ್ ಫೈಂಡ್ ದ ಎಕ್ಸಲರೇಷನ್ ಆಫ್ ದ ಶಿಪ್ ಅಲ್ವಾ. F = m × a = F/m. ಸೊ ಇಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ 5 × 10⁴ ಫೋರ್ಸ್, ಮಾಸ್ ಎಷ್ಟಿದೆ 3 × 10⁷ ಇದೆ. ಸೊ ನಿಮಗೆ ಎಕ್ಸಲರೇಷನ್ ಏನು ಬಂತು 5/3 × 10⁻³ ಕಂಪ್ಲೀಟ್ ಡಿವೈಡ್ ಆಗಲ್ಲ, ಹಾಗೆ ಇರಲಿ. ತುಂಬ ಭಾಳ ಸಿನ್ಸಿಯರ್ ಆಗಿ ಬಂದು ಕೂಡಲೇ ಕ್ಯಾಲ್ಕುಲೇಟರ್ ತಗೊಂಡು 5/3 ಅಂತ ಡಿವೈಡ್ ಹೊಡೆದು ಫ್ರಾಕ್ಷನ್ಸ್ ಎಲ್ಲ ಮಾಡ್ಬೋದು, ಏನು ತಪ್ಪಿಲ್ಲ. ಬಟ್ ನೋಡಿ ತೊಂದರೆ ಇಲ್ಲ, ಹೇಗೂ ಮಾಡಿ ಅದು ಓಕೆ. ಫೋರ್ಸ್ ಆಕ್ಟಿಂಗ್ ಆನ್ ಎ ಶಿಪ್ ಅಪ್ ಟು ಡಿಸ್ಪ್ಲೇಸ್ಮೆಂಟ್ ಆಫ್ 3 ಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಈಗ ಏನು ಮಾಡಬೇಕು, ಟು ಫೈಂಡ್ ದ ಫೈನಲ್ ವೆಲಾಸಿಟಿ. ನಮ್ಗೆ ಕೇಳಿರೋದೇ ಅದು ಫೈನಲ್ ವೆಲಾಸಿಟಿ. v² = v0² + 2x. ನಿಮ್ಗೆ ಗೊತ್ತಾಯ್ತು ಯಾಕೆ ಈ ಇಕ್ವೇಶನ್ ತಗೊಂಡ್ರಿ, ಡೈರೆಕ್ಟ್ ಆಗಿ ಯಾಕೆ ಹೇಗೆ ತಗೊಳ್ಳೋದು ಇದನ್ನು. ಈಗಾಗಲೇ ನಿಮ್ಗೆ ಅಲ್ಲಿ ಹೇಳಿದ್ದೀನಿ ನಾನು, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿಲ್ಲ. ಸೊ ಇದೇ ಇಕ್ವೇಶನ್ ನಮ್ಗೆ ಹೆಲ್ಪಿಗೆ ಬರೋದು. ಹಾಗಾಗಿ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇನಿಷಿಯಲ್ ವೆಲಾಸಿಟಿ 0, ಯಾಕೆಂದರೆ ಅಟ್ ರೆಸ್ಟ್ ಅಂತ ಹೇಳಿದ್ದಾರೆ. ಸೊ 2 × a ಎಕ್ಸಲರೇಷನ್ ಏನಿದೆ 5/3 × 10⁻³ ಡಿಸ್ಪ್ಲೇಸ್ಮೆಂಟು 3 ಮೀಟರ್, ಎಲ್ಲ ಎಸ್ಐದಲ್ಲಿದೆ, ನೋ ಪ್ರಾಬ್ಲಮ್. ಸೊ ನೋಡಿ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ 2 × 5 ಉಳ್ಕೊಳ್ಳುತ್ತೆ. ಹಾಗಾಗಿ 2 × 5 × 10⁻³ ಆಯಿತು. 2 × 5 ಅಂದರೆ 10 ಆಯಿತು. ಸೊ 10 × 10⁻³ ನೋಡಿ, ಈಚೆ ಸ್ಕ್ವೇರ್ ಇದೆ. ಸೊ ನೀವು ಎರಡೂ ಕಡೆ ರೂಟ್ ತಗೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸ್ಬೋದು, ಯಾಕೆಂದರೆ √10 × √10⁻³ ರೂಟ್ ಹೆಂಗೆ ಮಾಡ್ತೀರಿ. ಸೊ ಲಾಗ್ಗೆ ಹೋಗ್ಬೇಕು ನೀವು, ಇಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಟ್ ತಗೋಬೇಕು. ಅದಕ್ಕೆ ಇದನ್ನೇನು ಮಾಡಿ 10 × 10⁻³ ಮಾಡಿದರೆ ಏನಾಗುತ್ತೆ 10⁻² ಆಗುತ್ತೆ. ಈಗ ಮಾಡಿ ಸ್ಕ್ವೇರ್ ರೂಟ್ ಎರಡೂ ಕಡೆ. ಸೊ ಈಗ ಸ್ಕ್ವೇರ್ ರೂಟ್ ಮಾಡಿದರೆ ಏನಾಯಿತು 10⁻²ಗೆ ಸ್ಕ್ವೇರ್ ರೂಟ್ ಮಾಡ್ಬೋದು. ಸೊ 10⁻² ಟು ದ ಪವರ್ ಆಫ್ 1/2 10⁻1 ಉಳ್ಕೊಳ್ಳುತ್ತೆ. ಕರೆಕ್ಟಾ. ಹಾಗಾಗಿ ವೆಲಾಸಿಟಿ ಎಷ್ಟು ಬಂತು ನಮಗೆ 10⁻⁻ ಅಂದರೆ 1/10 ಅಂತ 0.1 m/s². ಕರೆಕ್ಟಾ. ಸೊ ಇಷ್ಟೇ ಕೆಲಸ ಇರೋದು, ಏನಿಲ್ಲ. ನಿಮ್ಗೆ ಅರ್ಥ ಆಯ್ತಾ, ಸಾಲ್ವ್ ಮಾಡ್ಕೊಂಡು ಹೋಗ್ತೀರಿ. ಯಾವ ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕು ಅದು ಗೊತ್ತಾಗಬೇಕು. ಓಕೆ, ನೆಕ್ಸ್ಟ್, a man on scooter is moving with a velocity of 36 km/h. See a child standing in the middle of the road. ಹೋಗ್ತಾ ಇದ್ದ ಸಡನ್ ಮಗು ಒಂದು ರಸ್ತೆ ಮಧ್ಯೆ ನಿಂತು ಬಿಟ್ಟಿದೆ. He applies the brakes, bring the scooter to rest in 5 seconds. 5 ಸೆಕೆಂಡಲ್ಲಿ ನಿಂತಿದೆ. ಜಸ್ಟ್ ಇನ್ ಟೈಮ್ ಟು ಸೇವ್ ಚೈಲ್ಡ್. ಮಗುಗೇನೂ ಆಗಿಲ್ಲ, ವರಿ ಮಾಡ್ಕೋಬೇಡಿ. ಕ್ಯಾಲ್ಕುಲೇಟ್ ದ ಅವರೇಜ್ ರಿಟಾರ್ಡಿಂಗ್ ಫೋರ್ಸ್ ಆನ್ ದ ವೆಹಿಕಲ್. ರಿಟಾರ್ಡಿಂಗ್ ಫೋರ್ಸ್ ಅನ್ನು ಫೈಂಡ್ ಔಟ್ ಮಾಡಿ. ಇಫ್ ಮಾಸ್ ಆಫ್ ದ ವೆಹಿಕಲ್ ಅಂಡ್ ಡ್ರೈವರ್ ಟುಗೆದರ್ ಇಸ್ 300 kg. ಮಾಸ್ ಕೊಟ್ಟಿದ್ದಾರೆ ಅಲ್ವಾ, ಯಾರ್ದು ಆ ಸ್ಕೂಟರ್ ಮತ್ತು ಅದ್ರ ಮೇಲೆ ಕೂತಿರೋ ವ್ಯಕ್ತಿದು ಸೇರಿ ಮಾಸ್ ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದ್ದಾರೆ 5 ಸೆಕೆಂಡ್ ಅಂತೇಳಿ. ನೋಡಿ ಇಲ್ಲಿ ಮೂವಿಂಗ್ ವಿತ್ ವೆಲಾಸಿಟಿ 36 km/h. ನಿಮಗೆ ಹಿಂದಿನ ಮೋಸ್ಟ್ಲಿ ಫಸ್ಟ್ ಪಾರ್ಟಲ್ಲೇ ಅನಿಸುತ್ತೆ ನಾನು km/h ಅನ್ನು ಮೀಟ್ರಿಗೆ ಕನ್ವರ್ಟ್ ಮಾಡೋದು ಹೇಳಿದ್ದೆ. ಸೊ ಇವೆಲ್ಲ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಇನಿಷಿಯಲ್ ವೆಲಾಸಿಟಿ 36 km/h ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಈ ಎಕ್ಸ್ಪ್ರೆಷನ್ ನೆನಪಿದೆ ಅನ್ಕೋತೀನಿ, ನಾನು ಫಸ್ಟ್ ಪಾರ್ಟಲ್ಲೇ ಹೇಳಿದ್ದೀನಿ. ಸೊ km/h ಅನ್ನು ನಾವು m/s ಮಾಡ್ಕೋಬೇಕು. km/h SI ಅಲ್ಲ, m/s SI. ಹಾಗಾಗಿ ಆ ಏನು km/h ಇದೆಯೋ ಅದಕ್ಕೆ 5/18 ಮಲ್ಟಿಪ್ಲೈ ಮಾಡಿ, ಅದು m/s ಆಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಏನಾಯ್ತು, ಇನಿಷಿಯಲ್ ವೆಲಾಸಿಟಿ 10 m/s ಆಯ್ತು. ಕರೆಕ್ಟಾ. ಓಕೆ, ಫೈನಲ್ ವೆಲಾಸಿಟಿ 0. ನಿಂತಿದೆ ಸ್ಕೂಟರ್, ಮತ್ತೆ ಮೂವ್ ಆದರೆ ಹೆಚ್ಚು ತೊಂದರೆ ಆಗ್ತಿತ್ತು. ಸೊ ಫೈನಲಿ ಇಟ್ ಕಮ್ಸ್ ಟು ರೆಸ್ಟ್. ಹಾಗಾಗಿ ಅಲ್ಲಿ ಕೊಡಲಿಲ್ಲ ಸರ್ ಅನ್ಬೇಡಿ, ಇದು ಥಿಂಕ್ ಮಾಡಬೇಕು. ಬಂದು ನಿಂತಿದೆ ಅಲ್ವಾ, ಫೈನಲ್ ವೆಲಾಸಿಟಿ 0. ಓಕೆ, ಸೊ ಟೈಮ್ ಎಷ್ಟು ತಗೊಂಡಿದ್ದಾರೆ 5 ಸೆಕೆಂಡ್ ತಗೊಂಡಿದ್ದಾರೆ. ಎಲ್ಲಿಂದ, ಈ ಇನಿಷಿಯಲ್ ವೆಲಾಸಿಟಿಯಿಂದ 0 ವೆಲಾಸಿಟಿಗೆ ಬರಲಿಕ್ಕೆ 5 ಸೆಕೆಂಡ್ ತಗೊಂಡಿದ್ದಾರೆ. ಸೊ ಮಾಸ್ ಕೊಟ್ಟಿದ್ದಾರೆ ಈ 300 kg ಅಂತೇಳಿ. ಹಾಗಾಗಿ ನಾವು ಎಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇದು ನೋಡಿ, ಈಗ ಯಾವ ಇಕ್ವೇಶನ್ ಯೂಸ್ ಮಾಡಿದ್ರಿ, ಟೈಮ್ ಕೊಟ್ಟಿದ್ದಾರಲ್ಲ v = v0 + 80.
ಕರೆಕ್ಟಾ? ಆಗ ಏನಾಯ್ತು ನಿಮಗೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಬೈ ಟಿ, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ. 0 ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್, ಟೈಮ್ 5 ಸೆಕೆಂಡ್, ಸೊ ವಿಲ್ ಗೆಟ್ -2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಎಕ್ಸಲರೇಷನ್, ರಿಟಾರ್ಡೇಷನ್ ಅಲ್ವಾ? ಓಕೆ, ಏನು ಕೇಳಿದ್ದಾರೆ ಅವರು? ಕ್ಯಾಲ್ಕುಲೇಟ್ ದ ಅವರೇಜ್ ರಿಟಾರ್ಡಿಂಗ್ ಫೋರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ರಿಟಾರ್ಡಿಂಗ್ ಫೋರ್ಸ್ ಅಂದಾಗ ಏನಾಯ್ತು? ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಹಾಗಾದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಮಾಸ್ 300 ಇದೆ, ಎಕ್ಸಲರೇಷನ್ -2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಹಾಗಾಗಿ ಏನಾಯ್ತು ನಿಮಗೆ? ಎಫ್ ಇಸ್ ಈಕ್ವಲ್ ಟು -600 ನ್ಯೂಟನ್ ಬಂತು. ಮುಗೀತು, ಸಾಲ್ವ್ಡ್ ಅಲ್ವಾ? ಓಕೆ, ನೆಕ್ಸ್ಟ್ ಇನ್ನೊಂದರಲ್ಲಿ ಸ್ಟೋನ್ ಆಫ್ ಮಾಸ್ 5 kg ಫಾಲ್ಸ್ ಫ್ರಮ್ ದ ಟಾಪ್ ಆಫ್ ಎ ಕ್ಲಿಪ್ ಆಫ್ 45 ಮೀಟರ್ ಹೈ ಅಂಡ್ ಬರೀಸ್ 1 ಮೀಟರ್ ಇನ್ ಸ್ಯಾಂಡ್. ಅಸ್ಯೂಮಿಂಗ್ ರಿಟಾರ್ಡೇಷನ್ ಟು ಬಿ ಕಾನ್ಸ್ಟೆಂಟ್, ಫೈಂಡ್ ದ ಅವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸ್ಯಾಂಡ್ ಅಂಡ್ ಟೈಮ್ ಇಟ್ ಟೇಕ್ಸ್ ಟು ಪೆನೆಟ್ರೇಟ್. ಜಿ ಅನ್ನ 10 ತಗೊಳ್ಳಿ. ಪ್ರಾಬ್ಲಮ್ಸ್ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಲಿಪ್ ಅಂದ್ರೆ ಒಂದು ಹೈಟ್ ಇಂದ 45 ಮೀಟರ್ ಹೈ ಇದೆ ಅಂತದ್ದು. ಸೊ ಅಲ್ಲಿಂದ ಒಂದು ಏನ್ ಮಾಡಿದ್ದಾರೆ? ಒಂದು ಸ್ಟೋನ್ ಅನ್ನ ಡ್ರಾಪ್ ಮಾಡಿದ್ದಾರೆ. ಅಲ್ಲಿ ಕೆಳಗಡೆ ಜಾಗ ಏನಾಗಿದೆ? ಸ್ಯಾಂಡ್ ಇದೆ. ಫುಲ್ ಸ್ಯಾಂಡ್ ಅಂದ್ರೆ ಲೂಸ್ ಇರುತ್ತೆ. ಅದೇನಾಯ್ತು? ಬಂದು ಸ್ಯಾಂಡಿಗೆ ಟಚ್ ಆದ ಕೂಡಲೇ ಅಲ್ಲಿಂದ 1 ಮೀಟರ್ ಡೆಪ್ತಿಗೆ ಅದು ಇಳಿದೋಯ್ತು. ನೆಲದೊಳಗಡೆ 1 ಮೀಟರ್ ಒಳಗಡೆ ಹೋಗಿದೆ. ಇಲ್ಲಿ ನಿಮ್ಗೆ ಏನ್ ಕೇಳ್ತಾರೆ? ಫೈಂಡ್ ದ ಎವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸ್ಯಾಂಡ್. ಸ್ಯಾಂಡ್ ಹೋಗ್ಲಿಲ್ಲ ಪೂರ್ತಿ, 1 ಮೀಟರ್ ಹೋಗಿ ನಿಂತೋಯ್ತಲ್ವಾ? ಹಾಗಾದ್ರೆ ಅಪೋಸಿಂಗ್ ಫೋರ್ಸ್ ಇತ್ತು ಅಂದಂಗಾಯ್ತು. ಆ ಫೋರ್ಸ್ಗೆ ರಿಟಾರ್ಡಿಂಗ್ ಫೋರ್ಸ್ ಅಥವಾ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ಆ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಂಡ್ ಟೈಮ್ ಇಟ್ ಟೇಕ್ಸ್ ಟು ಪೆನೆಟ್ರೇಟ್. ಅಲ್ಲಿ ಸ್ಯಾಂಡಿಗೆ ಟಚ್ ಆಗಿ ಅಲ್ಲಿಂದ ಎಂಡ್ ಆಗುತ್ತಲ್ವಾ ಆ ಸ್ಯಾಂಡ್ ಒಳಗಡೆ 1 ಮೀಟರ್ ಅಲ್ಲಿ, ಅಷ್ಟು ದೂರ ಹೋಗ್ಲಿಕ್ಕೆ ಅದು ಎಷ್ಟು ಟೈಮ್ ತಗೊಂಡಿದೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಮಗೆ ಸ್ಟೋನಿನ ಮಾಸ್ ಬೇಕು, 5 kg ಕೊಟ್ಟಿದ್ದಾರೆ. ಹೈಟ್ 50 ಮೀಟರ್ ಅಂತ ಹೇಳಿದ್ದಾರೆ. 50 ಇದು 45 ಇದೆಲ್ಲ 50 ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ವೆಲಾಸಿಟಿ 0. ಫಸ್ಟ್ ಫೈಂಡ್ ದ ಫೈನಲ್ ವೆಲಾಸಿಟಿ. ಸೊ ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡುವಾಗ ಏನು ಮಾಡಿ? ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಅಲ್ವಾ? ಯಾವುದು? ಆ ಸ್ಟೋನು ಮ್ಯಾಲಿಂದ ಬೀಳ್ತಾ ಇದೆಯಲ್ಲ, ಸ್ಟೋನ್ ಬೀಳ್ತಾ ಇರಬೇಕಾದ್ರೆ ಆ ಸ್ಯಾಂಡಿಗೆ ಟಚ್ ಆಗುವಾಗ ಅದರ ವೆಲಾಸಿಟಿ ಎಷ್ಟಿದೆ ಅನ್ನುವಂಥದ್ದು. ಇದು ಪ್ರೀ ಫಾಲ್ ತರ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0, ನಮ್ಗೆ ಇದ್ರ ಫೈನಲ್ ವೆಲಾಸಿಟಿ ಬೇಕು. ಇದು ಡ್ಯೂ ಟು ಗ್ರಾವಿಟಿ ಆಗಿರೋದ್ರಿಂದ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಗಿರೋದ್ರಿಂದ ನೀವು ಈಕ್ವೇಶನ್ ಅನ್ನ 2gh ಅಂತ ಮಾಡಿಫೈ ಮಾಡ್ಕೊಳ್ಳಿ. ಅವಾಗ ಏನಾಯ್ತು? ವಿ ಸ್ಕ್ವೇರ್ ಈಕ್ವಲ್ಸ್ ಟು 0 ಪ್ಲಸ್ 2 ಇಂಟು 10 ಇಂಟು 45. ನಾನು ಇಲ್ಲಿ ಮಾತ್ರ ಯಾಕೆ ಬರೆದೆ 50 ಗೊತ್ತಾಗ್ತಾ ಇಲ್ಲ ನೋಡುವ. ಸೊ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ ಇದು 900 ಆಯ್ತು. ಓಕೆ, ಯಾವುದು? ವಿ ಸ್ಕ್ವೇರ್. ಇದೊಂದು ತಪ್ಪಿದೆ ನಾನು ಬರ್ದಿರೋದು. ಇದು 45 ಇದೆ, ಇಲ್ಲಿ 50 ಬರ್ದಿದ್ದೀನಿ. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ 45ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದನ್ನ 45 ಅಂತ ನೋಟ್ ಮಾಡ್ಕೊಳ್ಳಿ. ವಿ ಸ್ಕ್ವೇರ್ ಈಕ್ವಲ್ಸ್ ಟು 900 ಬಂತು ನಮಗೆ. ಇದು 45 ಇಂಟು 2 90 ಇಂಟು 10 900 ಬಂತು. ಸೊ ರೂಟ್ ಮಾಡಿ, ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 900, ದಟ್ ಈಸ್ 30 ಮೀಟರ್ ಪರ್ ಸೆಕೆಂಡ್. ಓಕೆ, 30 ಮೀಟರ್ ಪರ್ ಸೆಕೆಂಡ್. ಈಗ ಏನ್ ಸಿಕ್ತು ನಮಗೆ? ಫೈನಲ್ ವೆಲಾಸಿಟಿ ಆಫ್ ದ ಜರ್ನಿ. ಯಾವ್ದ್ರದ್ದು? ಆ ಹೈಟ್ ಇಂದ ಬೀಳ್ತಾ ಇತ್ತಲ್ವಾ, ಬಿದ್ದು ಆ ಸ್ಯಾಂಡಿಗೆ ರೀಚ್ ಆಗುವಾಗ ಅದರ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್ ಇತ್ತು. ಆ ನಂತರ ಅದು 1 ಮೀಟರ್ ಸ್ಯಾಂಡ್ ಒಳಗಡೆ ಹೋಗಿದೆ. ಕರೆಕ್ಟಾ? ಫಾರ್ ದಿಸ್ ಜರ್ನಿ ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್. ಗೊತ್ತಾಗತ್ತಾ? ಬಿಡಿ, ಆ ಮ್ಯಾಲಿಂದ ಬಿದ್ದಿದ್ದೆಲ್ಲ ಬಿಟ್ಬಿಡಿ. ಸ್ಯಾಂಡ್ ಒಳಗಿನ ವ್ಯವಹಾರ ಅಷ್ಟೇ ನೋಡೋದಾದ್ರೆ, ಸ್ಯಾಂಡಿಗೆ ಬಂದು ಟಚ್ ಆಗ್ತಾ ಇದೆಯಲ್ಲ, ಅದು ಇನಿಷಿಯಲ್ ವೆಲಾಸಿಟಿ. ಅದು ಆ ಹಿಂದಿನ ಜರ್ನಿಯ ಫೈನಲ್ ವೆಲಾಸಿಟಿ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿ 0, ಯಾಕೆಂದ್ರೆ ಅದರೊಳಗಡೆ ಹೋಗಿ ನಿಂತೋಗಿದೆ ಲಾಸ್ಟ್. ಆಯ್ತಾ? ಟು ಫೈಂಡ್ ರಿಟಾರ್ಡೇಷನ್ ಏನ್ ಮಾಡ್ತೀರಿ? ಈಗ ನಿಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಎ ಫೈಂಡ್ ಔಟ್ ಮಾಡಬೇಕು. ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಬೈ 2x. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂವನ್ನು. ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 30 ಡಿವೈಡ್ ಬೈ 2 ಇಂಟು 1 ಮೀಟರ್, x1 ಮೀಟರ್. ಸೊ ದಟ್ ಈಸ್ -900 ಬೈ 2 ಆಯ್ತು. 2 ಇಂದ ಡಿವೈಡ್ ಮಾಡಿದ್ರೆ -450 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಿದು? ಎಕ್ಸಲರೇಷನ್. ನೆಗೆಟಿವ್ ಯಾಕೆ ಬಂತಂತ ಗೊತ್ತಾಯ್ತು ನಿಮಗೆ? ಇದು ರಿಟಾರ್ಡೇಷನ್ ಅಲ್ವಾ? ಅವ್ರು ಕೇಳಿರೋದೇನು? ಎವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸ್ಯಾಂಡ್. ರೆಸಿಸ್ಟೆನ್ಸ್ ಅಂದಾಗ ನಾವು ಫೋರ್ಸ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಹಾಗಾಗಿ ನಾವು ಎವರೇಜ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸ್ಯಾಂಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಎಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ -450 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು 5 ಇಂಟು -450. ಸೊ ದಟ್ ಈಸ್
2250 ಆಗುತ್ತೆ ಮಲ್ಟಿಪ್ಲೈ ಮಾಡಿದರೆ. ನೆಗೆಟಿವ್ ಸೈನ್ ಅಂದರೆ ಇದು ಅಪೋಸಿಟ್ ಅಲ್ಲಿ ಆಕ್ಟ್ ಆಗ್ತಿರುವಂಥ ಫೋರ್ಸ್, ಅಪೋಸಿಂಗ್ ಫೋರ್ಸ್ ಅಥವಾ ರೆಸಿಸ್ಟೆನ್ಸ್ ಫೋರ್ಸ್ ಅಥವಾ ರಿಟಾರ್ಡಿಂಗ್ ಫೋರ್ಸ್ ಅಂತಲೂ ನಾವು ಹೇಳ್ತೀವಿ ಅಲ್ವಾ. 1 ಪಾಯಿಂಟ್ ಔಟ್ ಮಾಡಿದ್ವಿ ನಾವೀಗ. ನೆಕ್ಸ್ಟ್ ಟೈಮ್ ಟೇಕನ್ ಟು ಪೆನೆಟ್ರೇಟ್ ಇನ್ ಸ್ಯಾಂಡ್. ಅದು ಆ 1 ಮೀಟರ್ ಡಿಸ್ಟೆನ್ಸ್ ಮೂವ್ ಆಗ್ಲಿಕ್ಕೆ ಯಾವುದು ಸ್ಯಾಂಡ್ ಒಳಗಡೆಗೆ ಎಷ್ಟು ಟೈಮ್ ತಗೊಂಡಿದೆ. ಅದಕ್ಕೆ ನಾವೇನು ಮಾಡುವ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಮಾಡುವ. ಯಾಕೆಂದ್ರೆ ಎಕ್ಸಲರೇಷನ್ ಗೊತ್ತಿದೆ, ಫೈನಲ್ ವೆಲಾಸಿಟಿ ಗೊತ್ತಿದೆ, ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಟೈಮ್ ಫೈಂಡ್ ಔಟ್ ಮಾಡ್ಬೋದು. ಸೊ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಎ. ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್, ನೋಡಿ ಸ್ಯಾಂಡಿಗೆ ಸಂಬಂಧಪಟ್ಟು 30 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿ 0. ಕರೆಕ್ಟಾ? ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಇಸ್ ಈಕ್ವಲ್ ಟು 0 ಮೈನಸ್ 30 ಡಿವೈಡ್ ಬೈ ಮೈನಸ್ 450. ಏನಾಯ್ತು ಅವಾಗ? ಸೊ ಮೈನಸ್ 30 ನೋಡಿ, ಇಲ್ಲಿ ನೋಡಿ ಮೈನಸ್ ಮೈನಸ್ ಬೈ ಈ ತರ ಬರುತ್ತೆ. ಟೈಮ್ ನೆಗೆಟಿವ್ ಬರಬಾರ್ದಲ್ಲ ನಮಗೆ. ಸೊ ಟೈಮ್ ಪ್ಲಸ್ ಆಗಿ ಬಂತು. ಡಿವೈಡ್ ಮಾಡಿ 0.066 ಸೆಕೆಂಡ್ ಅಲ್ವಾ. ಸೊ ಎಲ್ಲೂ ಮ್ಯಾಥ್ಸ್ ಆರ್ ಫಿಸಿಕ್ಸ್ ತಪ್ಪೋದು ನಾವು ಮಾತ್ರ. ನಾವೇ ಏನಾದರೂ ಮಿಸ್ಟೇಕ್ ಮಾಡಿಕೊಂಡು ರಾಂಗ್ ಆನ್ಸರನ್ನು ತಗೊಬರ್ತೀವಿ. ಬಿಟ್ಟರೆ ಎಲ್ಲೂ ಮ್ಯಾಥಮೆಟಿಕ್ಸ್ ಉಲ್ಟಾ ಹೊಡೆಯಲ್ಲ ನಮಗೆ, ನಾವೇ ಏನೋ ಮಿಸ್ಟೇಕ್ ಮಾಡ್ಕೊತೀವಿ ಅಷ್ಟೇ ಬಿಟ್ಟು. ಕರೆಕ್ಟಾ? ಓಕೆ. Next, a bullet of mass 0.04 kg moving with a speed of 60 meter per second enters heavy wooden block and is stopped after a distance of 60 centimeter. What is the average resistive force exerted by the block on the bullet? Assuming retardation to be constant, how long does the bullet take to stop after entering the block? ಎರಡು ಕ್ವಶನ್ಸ್ ಇದೆ ಇದರಲ್ಲಿ. ನೋಡೋಣ ಏನೇನು ಗಿವನ್ಸ್ ಏನೇನಿದೆ. ಮಾಸ್ 0.04 kg. ಓಕೆ. ಇನಿಷಿಯಲ್ ವೆಲಾಸಿಟಿ ನೋಡಿ, ಫೈರ್ ಆಗಿದೆ, ಬುಲೆಟ್ ಮೂವ್ ಆಗ್ತಾ ಇದೆ ಎಷ್ಟರಲ್ಲಿ? 60 ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಎಂಟರ್ಸ್ ಎ ಹೆವಿ ವುಡನ್ ಬ್ಲಾಕ್ ಅಂಡ್ ಈ ಸ್ಟಾಪ್ಡ್ ಆಫ್ಟರ್ ಎ ಡಿಸ್ಟೆನ್ಸ್ ಆಫ್ 60 ಸೆಂಟಿಮೀಟರ್. ಡಿಸ್ಟೆನ್ಸ್ ಎಷ್ಟು ಹೋಗಿದೆ? 60 ಸೆಂಟಿಮೀಟರು. ನೋಟ್ ಮಾಡಿ, ಯೂನಿಟ್ ಅನ್ನ ಸೆಂಟಿಮೀಟರ್ ಅಲ್ಲಿ ಇದೆ, ಎಸ್ ಐ ಕನ್ವರ್ಟ್ ಮಾಡ್ಕೊಳ್ಳಿ. ಅದೇನಾಯ್ತು? 0.6 ಮೀಟರ್ ಆಯ್ತು. ಈಗ ರೆಸಿಸ್ಟಿವ್ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಎಕ್ಸಲರೇಷನ್ ಅಲ್ವಾ. ನಮಗೆ ಎಕ್ಸಲರೇಷನ್ ಎಲ್ಲೂ ಸಿಗ್ಲಿಲ್ಲ, ಫೋರ್ಸ್ ಬಗ್ಗೆ ಅವ್ರು ಮಾತಾಡಲಿಲ್ಲ. ಫೋರ್ಸ್ ಅನ್ನೇ ಫೈಂಡ್ ಔಟ್ ಮಾಡಬೇಕು. ಮಾಸ್ ಕೊಟ್ಟಿದ್ದಾರೆ, ಬಟ್ ಎಕ್ಸಲರೇಷನ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ವೆಲಾಸಿಟಿಯಿಂದ. ಅದಕ್ಕೆ ನಾವೇನು ಮಾಡುವ, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಅನ್ನು ಯೂಸ್ ಮಾಡೋಣ. ಸೊ ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಬೈ 2x. ಫೈನಲ್ ವೆಲಾಸಿಟಿ 0 ಅವ್ರು ಕೊಡ್ಲಿಲ್ಲ, ನಮ್ಗೆ ಗೊತ್ತು ಯಾಕೆ ನೋಡಿ. ಅಂಡ್ ಈಸ್ ಸ್ಟಾಪ್ಡ್ ಆಫ್ಟರ್ ಎ ಡಿಸ್ಟೆನ್ಸ್ ಆಫ್ 60 ಸೆಂಟಿಮೀಟರ್. ನಂತರ ನಿಂತಿದೆ ಅಂದ್ರೆ ಅರ್ಥ ಏನು? ವೆಲಾಸಿಟಿ 0 ಅಲ್ವಾ. ಸೊ ಹಾಗಾಗಿ ನಾವು ಆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಸ್ಕ್ವೇರ್, ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 60 ಅಂಡ್ 2 ಇಂಟು 0.6, 2x ಇತ್ತಲ್ವಾ, ಡಿಸ್ಟೆನ್ಸ್ 0.6. ವಿಲ್ ಗೆಟ್ ದ ಆನ್ಸರ್ ಲೈಕ್ ದಿಸ್ ವೇ, ಮೈನಸ್ 3600 ಡಿವೈಡ್ ಬೈ 1.2. ಕ್ಯಾಲ್ಕುಲೇಟರ್ ತಗೊಳ್ಳಿ ಈಗ, ಪರವಾಗಿಲ್ಲ. ವಿಲ್ ಗೆಟ್ ದ ಆನ್ಸರ್ ಮೈನಸ್ 3000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ನೆಗೆಟಿವ್ ಬಂದಿದೆ. ವೆಲಾಸಿಟಿ ಏನಾಗಿದೆ? ಸ್ಟಾರ್ಟಿಂಗ್ ಜಾಸ್ತಿ, ಹೋಗ್ತಾ ಹೋಗ್ತಾ ಕಡಿಮೆ ಆಗಿದೆ. ಸೊ ಕರೆಕ್ಟಾ? ಹಾಗಾಗಿ ರೆಸಿಸ್ಟಿವ್ ಫೋರ್ಸ್ ಅಂತ ಹೇಳಿದಾಗ ಏನ್ ಮಾಡ್ಬೇಕು? ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಸೊ ಮಾಸ್ ಕೊಟ್ಟಿದ್ದಾರೆ 0.04 kg, ಎಕ್ಸಲರೇಷನ್ ಇಂದ ಮಲ್ಟಿಪ್ಲೈ ಮಾಡಿ. ವಿಲ್ ಗೆಟ್ ಮೈನಸ್ 120 ನ್ಯೂಟನ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಫಸ್ಟ್ ಪಾರ್ಟ್. ವಾಟ್ ಈಸ್ ದ ಅವರೇಜ್ ರೆಸಿಸ್ಟಿವ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ಲಾಕ್ ಆನ್ ದ ಬುಲೆಟ್? ಇದಕ್ಕೆ ಆನ್ಸರ್ ಸಿಕ್ತು. ಸೆಕೆಂಡ್ ಪಾರ್ಟ್ ಅಲ್ಲಿ ಏನಿದೆ? ಅಸ್ಯೂಮಿಂಗ್ ರಿಟಾರ್ಡೇಷನ್ ಟು ಬಿ ಕಾನ್ಸ್ಟೆಂಟ್, ಹೌ ಲಾಂಗ್ ಡಸ್ ದ ಬುಲೆಟ್ ಟೇಕ್ ಟು ಸ್ಟಾಪ್ ಆಫ್ಟರ್ ಎಂಟರಿಂಗ್ ದ? ಎಷ್ಟು ಟೈಮ್ ತಗೊಂಡಿದ್ರೆ? ಹೌ ಲಾಂಗ್ ಅಂದ್ರೆ ಏನಿದು ಮಿಸ್ಟೇಕ್ ಮಾಡ್ತೀರಿ ಅಂದ್ರೆ, ಲಾಂಗ್ ಅನ್ಕೊಂಡೆ ಲೆಂತ್ ಅನ್ಕೊಂಡು ಲೆಂತ್ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿದಾರಲ್ಲ 60 ಸೆಂಟಿಮೀಟರ್, ಅದನ್ನೇ ಬರೆಯೋದ ತಪ್ಪು. ಅದು ಕೇಳೋದು, ಸ್ವಲ್ಪ ಭಾಷೆ ಅರ್ಥ ಮಾಡ್ಕೋಬೇಕು. ಹೌ ಲಾಂಗ್ ಡಸ್ ದ ಬುಲೆಟ್ ಟೇಕ್ ಟು, ಎಷ್ಟು ಹೊತ್ತು, ಎಷ್ಟು ಸಮಯ ಬೇಕಾಯ್ತು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಹೌ ಲಾಂಗ್ ಮೀನ್ಸ್ ಟೈಮ್ ಟೇಕನ್ ಟು ಸ್ಟಾಪ್, ಎಷ್ಟು ಟೈಮ್ ತಗೊಂಡಿದೆ ಅದು ಅನ್ನುವಂಥದ್ದು. ಅದಕ್ಕೆ ನಾವೇನು ಮಾಡುವ ಅಂದರೆ, ನಮ್ಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಫೈನಲ್ ವೆಲಾಸಿಟಿ ಗೊತ್ತಿದೆ, ಎಕ್ಸಲರೇಷನ್ ಗೊತ್ತಿದೆ, ಟೈಮ್ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಆಗ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಎ. ಫೈನಲ್ ವೆಲಾಸಿಟಿ ಇಸ್ 0, ಸ್ಟಾಪ್ ಆಗಿದೆಯಲ್ಲ ಅದು. ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ 60 ಮೀಟರ್ ಪರ್ ಸೆಕೆಂಡ್, ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದೀವಿ ನಾವು. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ದ ವ್ಯಾಲ್ಯೂ. ನೋಡಿ, ಮೈನಸ್ ಬೈ ಮೈನಸ್ ಮತ್ತೆ ಪ್ಲಸ್ ಆಗುತ್ತೆ, ಟೈಮು ಪಾಸಿಟಿವ್ ಅಲ್ಲೇ ಬರುತ್ತೆ. 60 ಬೈ 3000, ಸೊ ದಟ್ ಈಸ್ 0.02 ಸೆಕೆಂಡ್. 0.02 ಸೆಕೆಂಡ್ ಅಲ್ಲಿ ಬುಲೆಟ್ ಎಂಟರ್ ಆಗಿ ಸ್ಟಾಪ್ ಆಗಿದೆ. ಕರೆಕ್ಟಾ? ಓಕೆ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎ ಫೋರ್ಸ್ ಆಫ್ 0.1 ನ್ಯೂಟನ್ ಆಕ್ಟ್ಸ್ ಆನ್ ಎ ಮಾಸ್ ಆಫ್ 0.02 kg ಅಟ್ ರೆಸ್ಟ್ ಫಾರ್ 2 seconds ಅಂಡ್ ದೆನ್ ಸ್ಟಾಪ್ಸ್ ಆಕ್ಟಿಂಗ್. ಇಲ್ಲಿ ಅಬ್ಸರ್ವ್ ಮಾಡಿ, ಫೋರ್ಸ್ ಎಷ್ಟೊತ್ತರವರೆಗೆ 0.02 kg ಮಾಸ್ ಮೇಲೆ 2 ಸೆಕೆಂಡ್ ಆಕ್ಟ್ ಆಗಿದೆ, ನಂತರ ನಿಂತೋಗಿದೆ ಅಂತ. ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಮಾಸ್. ಹಾಗಾದ್ರೆ ವೆಲಾಸಿಟಿ ಹೈಯೆಸ್ಟ್ ಅಂದ್ರೆ ಎಷ್ಟಿರುತ್ತೆ? ಎರಡನೇದು
ಡಿಸ್ಟೆನ್ಸ್ ಕವರ್ಡ್ ಇನ್ 4 ಸೆಕೆಂಡ್ ಫ್ರಮ್ ರೆಸ್ಟ್. ಚೆನ್ನಾಗಿದೆ ಪ್ರಾಬ್ಲಮ್ ಅಲ್ವಾ? ಓಕೆ, ಸೊ ಈಗ ಎಫ್ ಕೊಟ್ಟಿದ್ದಾರೆ 0.1 ಅಂತೇಳಿ, ಎಮ್ ಕೊಟ್ಟಿದ್ದಾರೆ 0.02 kg ಅಂತೇಳಿ. ಸೊ ಫೋರ್ಸ್ ಆಕ್ಟಿಂಗ್ ಫಾರ್ 2 ಸೆಕೆಂಡ್, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, 2 ಸೆಕೆಂಡ್ ಮಾತ್ರ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಎಟ್ ರೆಸ್ಟ್ ಅಂತ ಇತ್ತಲ್ವಾ? ಕರೆಕ್ಟಾ? ಸರಿ. ಟು ಫೈಂಡ್ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಮಾಸ್, ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಿ? ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಎಕ್ಸಲರೇಷನ್. ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ ನೋಡಿ? ಮಾಸ್ ಇದೆ, ಫೋರ್ಸ್ ಇದೆ ಅಲ್ವಾ? ಹಾಗಾಗಿ ನಾವೇನು ಮಾಡ್ಬೋದು? ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಹಾಕಿದ್ರೆ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು. ಸೊ ಫೋರ್ಸ್ 0.1 ಇದೆ, ಆ ಮಾಸ್ 0.02 kg ಇದೆ. ಸೊ ಡಿವೈಡ್ ಮಾಡಿ, ನಿಮ್ಗೆ ಏನು ಬರುತ್ತೆ? ಎಕ್ಸಲರೇಷನ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪ್ಲಸ್ ಇದೆ ಅಂದ್ರೆ ಅರ್ಥ ಏನು? ಎಕ್ಸಲರೇಷನ್ ಏನು? ಪಾಸಿಟಿವ್ ಅಂದ್ರೆ ಫೈನಲ್ ವೆಲಾಸಿಟಿ ಜಾಸ್ತಿ ಬರಲೇಬೇಕು. ಓಕೆ, ಸೊ ಫೈನಲ್ ವೆಲಾಸಿಟಿ ಆಫ್ಟರ್ 2 ಸೆಕೆಂಡ್ ಫೈಂಡ್ ಔಟ್ ಮಾಡಬೇಕು. ಯಾಕೆ? 2 ಸೆಕೆಂಡ್ ವರೆಗೆ ಮಾತ್ರ ಫೋರ್ಸ್ ಆಕ್ಟ್ ಆಗಿದೆ, ಅಂದ್ರೆ ಅಟ್ ಎಂಡ್ ಆಫ್ ದ 2 ಸೆಕೆಂಡ್. ಸೊ ಅದಕ್ಕೆ ನಾವೇನು ಮಾಡುವ? ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ 80 ಯೂಸ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು 0 ಪ್ಲಸ್ 5/2. 5/2 ಅಂದ್ರೆ ಎಷ್ಟಾಯ್ತು? 10 ಮೀಟರ್ ಪರ್ ಸೆಕೆಂಡ್. ಇದು ಯಾವುದು? ಇದು 2 ಸೆಕೆಂಡಿನ ಎಂಡ್ ಅಲ್ಲಿ ಅದರ ಸ್ಪೀಡ್ ಅಥವಾ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮಗೆ 4 ಸೆಕೆಂಡಿಗೆ ಬೇಕಿತ್ತಾ? ನಾವು 4 ಸೆಕೆಂಡ್ ಸುದ್ದಿ ಹೋಗಲಿಲ್ಲ. 2 ಸೆಕೆಂಡ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಅಲ್ಲಿವರೆಗೆ ಫೋರ್ಸ್ ಆಕ್ಟ್ ಆಗಿದೆ. ಫಸ್ಟ್ 0ದಿಂದ 2 ಸೆಕೆಂಡ್ ಆಗೋವರೆಗೆ ಫೋರ್ಸ್ ಆಕ್ಟ್ ಆಗಿದೆ, ನಂತರ ಫೋರ್ಸ್ ಇಲ್ಲ. ಹಾಗಾಗಿ ನಮಗೆ ಫೋರ್ಸ್ ಆದಾಗ ಮಾತ್ರ ಎಕ್ಸಲರೇಷನ್ ಇರುತ್ತೆ. ಎಕ್ಸಲರೇಷನ್ ಅಂದ್ರೇನೆ ವೆಲಾಸಿಟಿ ಚೇಂಜ್ ಆಗೋದು. ಅಲ್ಲಿ ವೆಲಾಸಿಟಿ ಚೇಂಜ್ ಆಗೋದು ಎಲ್ಲಿವರೆಗೆ? 2 ಸೆಕೆಂಡ್ ವರೆಗೆ ಮಾತ್ರ. ಸೊ ದಟ್ ಈಸ್ ದ ಫೈನಲ್ ವೆಲಾಸಿಟಿ. ಫಸ್ಟ್ ಪಾರ್ಟಿಗೆ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಮಾಸ್ ಅಂದ್ರಲ್ಲ, ಅದಕ್ಕೆ ನಮ್ಮ ಆನ್ಸರ್ ಸಿಕ್ತು. ಓಕೆ, ಈಗ ಟು ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ 4 ಸೆಕೆಂಡ್. 4 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗಿದೆ ಅದು? ಈಗ ನಾವು ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಫಸ್ಟ್ 2 ಸೆಕೆಂಡ್ ಈಸ್ ಎಕ್ಸಲರೇಟೆಡ್ ಮೋಷನ್ ಅಲ್ವಾ? ಫಸ್ಟ್ 2 ಸೆಕೆಂಡ್ ವರೆಗೆ ಮಾತ್ರ ಫೋರ್ಸ್ ಆಕ್ಟ್ ಆಗಿದೆ, 4 ಸೆಕೆಂಡ್ ಪೂರ್ತಿ ಇಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಎರಡನ್ನು ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ 4 ಸೆಕೆಂಡಿಗೆ. ಫಸ್ಟ್ ಏನ್ ಮಾಡ್ಬೇಕಾಗಾದ್ರೆ 2 ಸೆಕೆಂಡಿಗೆ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ದೂರ ಹೋಗಿದೆ ಅಂತೇಳಿ. ಎಕ್ಸಲರೇಷನ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಡಿಸ್ಟೆನ್ಸ್ ಕವರ್ಡ್ ಇನ್ ಫಸ್ಟ್ 2 ಸೆಕೆಂಡ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ಕರೆಕ್ಟಾಗಿ ಎಕ್ಸಲರೇಷನ್ ಗೊತ್ತಿದೆ, ನಮಗೆ ಟೈಮ್ ಗೊತ್ತಿದೆ, ಹಾಗಾಗಿ ಈ ಇಕ್ವೇಶನ್ ಯೂಸ್ ಮಾಡ್ಬೋದು. ಅವಾಗ ಏನಾಯ್ತು? ಇನಿಷಿಯಲ್ ವೆಲಾಸಿಟಿ 0, ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಲ್ವಾ? ಇನಿಷಿಯಲ್ ವೆಲಾಸಿಟಿ 0 ಅಂಡ್ ಟೈಮ್ ಇಸ್ 2 ಸೆಕೆಂಡ್, ಹಾಫ್ ಎಕ್ಸಲರೇಷನ್ ಇಸ್ 5 ಅಂಡ್ ಟೈಮ್ ಇಸ್ 2 ಸ್ಕ್ವೇರ್. ಇದೇನಾಯ್ತು? ಇದು ಸಿಂಪ್ಲಿಫೈ ಮಾಡಿದ್ರೆ 10 ಮೀಟರ್ ಬಂತು. ಇದು ಫಸ್ಟ್ 2 ಸೆಕೆಂಡ್ ಅಲ್ಲಿ ಮೂವ್ ಆಗಿರುವಂತಹ ಡಿಸ್ಟೆನ್ಸ್. ಓಕೆನಾ? ಫೈನಲ್ ವೆಲಾಸಿಟಿ ಆಫ್ ಫಸ್ಟ್ ಜರ್ನಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಫಾರ್ ಸೆಕೆಂಡ್ ಜರ್ನಿ. ಈಗ 2 ಸೆಕೆಂಡ್ ಎಷ್ಟು ದೂರ ಬಂದಿತ್ತಲ್ಲ, ಅಲ್ಲಿ ಫೈನಲ್ ವೆಲಾಸಿಟಿ ಇದೆಯಲ್ಲ, ಅದ್ರ ಮುಂದಿನ 2 ಸೆಕೆಂಡಿಗೆ ಅದು ಇನಿಷಿಯಲ್ ವೆಲಾಸಿಟಿ. ಕರೆಕ್ಟಾ? ಆಫ್ಟರ್ 2 ಸೆಕೆಂಡ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಇಸ್ 0. ಹಾಗಂದ್ರೆ ಎಕ್ಸಲರೇಷನ್ 0. ಸರಿಗೋಯ್ತಾ? ನಂತರದ 2 ಸೆಕೆಂಡ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ, ಹಾಗಾಗಿ ಎಕ್ಸಲರೇಷನ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ವೆಲಾಸಿಟಿ ರಿಮೇನ್ ಕಾನ್ಸ್ಟೆಂಟ್ 10 ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಏನಿದೆಯೋ ಅದು ಹಾಗೆ ಇರುತ್ತೆ. ಫೋರ್ಸ್ ಆಕ್ಟ್ ಆಗಲಿಲ್ಲ ಅಂದ್ರೆ ಅದು ಹಾಗೆ ಇರುತ್ತೆ. ನ್ಯೂಟನ್ಸ್ ಫಸ್ಟ್ ಲಾ ಅಲ್ವಾ? ಓಕೆ, ಈಗ ಫಸ್ಟ್ ನಾವೇನ್ ಮಾಡುವ? ನೆಕ್ಸ್ಟ್ 2 ಸೆಕೆಂಡ್ ಅಲ್ಲಿ ಡಿಸ್ಟೆನ್ಸ್ಗೆ ಎಕ್ಸಲರೇಷನ್ 0 ಇರುತ್ತೆ, ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿನೂ 10 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅಗತ್ಯ ಬಿದ್ದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇದೆ. ಹಾಗಾಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ಇನಿಷಿಯಲ್ ವೆಲಾಸಿಟಿ 10, ಟೈಮ್ 2 ಸೆಕೆಂಡ್, ಹಾಫ್ ಎಕ್ಸಲರೇಷನ್ 0. ಈ ಟರ್ಮ್ 0 ಆಗೋಯ್ತು 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ. ಹಾಗಾಗಿ ಉಳಿಯೋದೇನು? 10 ಇಂಟು 2 ಅಂದ್ರೆ 20 ಮೀಟರ್. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಇನ್ 4 ಸೆಕೆಂಡ್ ಎಷ್ಟು? ಫಸ್ಟ್ 20 ಹೋಗಿದೆ, ಸೆಕೆಂಡು 20 ಹೋಗಿದೆ, ಸೊ 40 ಮೀಟರ್ ಹೋಗಿದೆ. ಇಲ್ಲೆಲ್ಲ ನೀವು ನಾನು ಹೇಳಿದ ಅರ್ಥ ಆದ್ರೆ ಆಯ್ತು. ಇಲ್ಲಾಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೀವು ಕಲಿಯೋದು ಅಂದ್ರೆ ಹೇಗೆ? ಈಗ ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ ನಿಮಗೆ, ಎಕ್ಸಲರೇಷನ್ ಗೊತ್ತಿದೆ, ಟೈಮ್ 4 ಸೆಕೆಂಡ್ ಕೊಟ್ಟಿದ್ರೆ ಡೈರೆಕ್ಟ್ ಅಷ್ಟಕ್ಕೆ ಮಾಡಿದ್ರೆ ಏನು ಬರುತ್ತೆ ನೋಡಿ, ಚೆಕ್ ಮಾಡಿ ನೀವು. 40 ಮೀಟರ್ ಬರುತ್ತಾ ನೋಡಿ, ಕಮೆಂಟ್ಸ್ ಮಾಡಿ ನನಗೆ ಹೇಳಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎ ಫೋರ್ಸ್ ಆಫ್ 2 ನ್ಯೂಟನ್ accelerate a mass of 0.2 kg moving with velocity of 10 meter per second for 4 seconds and then stops acting. Calculate displacement in 4 seconds, displacement in next 4 seconds. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳ್ತಾರೆ? 4 ಸೆಕೆಂಡ್ ವರೆಗೆ ಫೋರ್ಸ್ ಆಕ್ಟ್ ಆಗಿದೆ, ಆಮೇಲೆ ಫೋರ್ಸ್ 0, ಸ್ಟಾಪ್ಸ್ ಅಂದ್ರೆ 0. ಓಕೆ, ಎಫ್ ಇಸ್ ಈಕ್ವಲ್ ಟು 2 ನ್ಯೂಟನ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟಿದೆ? 0.2 kg.
ಫೋರ್ಸ್ ಆಕ್ಟಿಂಗ್ ಫಾರ್ 4 ಸೆಕೆಂಡ್. ಓಕೆ, ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಬಾಡಿ ವಿತ್ ವೆಲಾಸಿಟಿ ಅಂತ ಕೊಟ್ಟಲ್ಲ, ಇನಿಷಿಯಲ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್. ಟು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಇನ್ 4 ಸೆಕೆಂಡ್, 4 ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಎಕ್ಸಲರೇಷನ್ ಬೇಕು ನಮಗೆ. ಇಲ್ಲಿ ಎಫ್ ಇದೆ, ಎಮ್ ಇದೆ, ಎಕ್ಸಲರೇಷನ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್, ಸೊ ದಟ್ ಫೋರ್ ಎ ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 0.2 ವ್ಯಾಲ್ಯೂಸ್ ಹಾಕಿ ವಿಲ್ ಗೆಟ್ ದ ಎಕ್ಸಲರೇಷನ್ ಎಷ್ಟು ಬರುತ್ತೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಟು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಇನ್ 4 ಸೆಕೆಂಡ್, ಫಸ್ಟ್ ಪಾರ್ಟ್ ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನೋಡಿ, ಇನಿಷಿಯಲ್ ವೆಲಾಸಿಟಿ 10 ಇದೆ, ಟೈಮು 4 ಸೆಕೆಂಡು, ಎಕ್ಸಲರೇಷನ್ 10 ಇದೆ, ಟೈಮು 4 ಸೆಕೆಂಡ್. ಇದು ಏನಾಗುತ್ತೆ, ಸಿಂಪ್ಲಿಫೈ ಮಾಡಿ 10 ಇಂಟು 4 ಆಯಿತು. ಸೊ ಇದು 10 ಅನ್ನು 2 ಇಂದ ಡಿವೈಡ್ ಮಾಡಿದ್ರೆ 5 ಆಯಿತು, 16 ಆಯಿತು. ಸೊ ವಿಲ್ ಗೆಟ್ ದ ಆನ್ಸರ್ 120 ಮೀಟರ್. ಯಾವುದಿದು, ಡಿಸ್ಪ್ಲೇಸ್ಮೆಂಟ್ ಇನ್ 4 ಸೆಕೆಂಡ್, ಫಸ್ಟ್ 4 ಸೆಕೆಂಡ್. ಡಿಸ್ಪ್ಲೇಸ್ಮೆಂಟ್ ಇನ್ ನೆಕ್ಸ್ಟ್ 4 ಸೆಕೆಂಡ್ ಕೇಳಿದಾರಲ್ವಾ, ಅದಕ್ಕೆ ಏನು ಮಾಡುವ. ಟು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ನೆಕ್ಸ್ಟ್ 4 ಸೆಕೆಂಡ್, ಫೋರ್ಸ್ ಆಕ್ಟಿಂಗ್ ಓನ್ಲಿ ಫಾರ್ ಫಸ್ಟ್ 4 ಸೆಕೆಂಡ್. ಕರೆಕ್ಟಾ? ನೆಕ್ಸ್ಟ್ 4 ಸೆಕೆಂಡ್ ಅಲ್ಲಿ ಫೋರ್ಸಿನ ಸುದ್ದಿನೇ ಇರಲಿಕ್ಕಿಲ್ಲ. ಹಾಗಾಗಿ ವೆಲಾಸಿಟಿ ಇನ್ಕ್ರೀಸಸ್ ಅಪ್ ಟು 4 ಸೆಕೆಂಡ್ ಅಂಡ್ ಫೈನಲ್ ವೆಲಾಸಿಟಿ ಎಟ್ 4 ಸೆಕೆಂಡ್ ಇತ್ತಲ್ವಾ. ಸೊ ಫೈನಲ್ ವೆಲಾಸಿಟಿ ಎಟ್ 4 ಸೆಕೆಂಡ್ ಏನು ಅಂತ ನೋಡ್ಕೊಳ್ಳೋಣ, ಕ್ಯಾಲ್ಕುಲೇಟ್ ಮಾಡಿ. ದಟ್ ಇಸ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ವಿ ನಾಟ್ ಎಷ್ಟಿದೆ, 10 ಇದೆ, ಎಕ್ಸಲರೇಷನ್ 10 ಇದೆ, ಟೈಮ್ 4 ಸೆಕೆಂಡ್. ನೋಡಿ, ಫಸ್ಟ್ ಪಾರ್ಟಿಗೆ ಹೋದ್ವಿ ನಾವು, ಆ ಫಸ್ಟ್ ಪಾರ್ಟಿನ ಕೊನೆಗೆ ವೆಲಾಸಿಟಿ ಎಷ್ಟಿದೆ, 50 ಮೀಟರ್ ಪರ್ ಸೆಕೆಂಡ್. ಅದ್ರ ನಂತರದ 4 ಸೆಕೆಂಡ್ ಈಗ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ ಫಾರ್ ನೆಕ್ಸ್ಟ್ 4 ಸೆಕೆಂಡ್. ಹಾಗಾದ್ರೆ ಫೈನಲ್ ವೆಲಾಸಿಟಿ ಮತ್ತೆ ಬೇರೆ ಬರುತ್ತಾ, ಇಲ್ಲ. ಯಾಕೆ, ಎಕ್ಸಲರೇಷನ್ ಇಸ್ 0. ಕರೆಕ್ಟಾ? ಸೊ ಎಫ್ ಇಸ್ 0, ಎಕ್ಸಲರೇಷನ್ ಇಸ್ 0, ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಎಕ್ಸಲರೇಷನ್ ಇಲ್ಲ, ಏನಾಯ್ತು ಅವಾಗ, 50 ಇಂಟು 4 ಪ್ಲಸ್ ಹಾಫ್. ನೋಡಿ, ಎಕ್ಸಲರೇಷನ್ 0. ಸೊ ಈ ಟರ್ಮ್ ಹೋಯ್ತು. ದೇರ್ಫೋರ್ 200 ಪ್ಲಸ್ 0 ಅಂದರೆ 200 ಮೀಟರ್ ಆನ್ಸರ್. ಯಾವುದರಲ್ಲಿ, ಡಿಸ್ಪ್ಲೇಸ್ಮೆಂಟ್ ಇನ್ ನೆಕ್ಸ್ಟ್ 4 ಸೆಕೆಂಡ್. ಕ್ಲಿಯರ್? ಓಕೆ, ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. A force of 10 Newton gives a mass m1 an acceleration of 10 meter per second square and mass m2 an acceleration of 20 meter per second square. What acceleration would it give if both masses are tied together? Very simple. ಒಂದು ಮಾಸ್ ಇದೆ, ಅದು ಸೇಮ್ ಫೋರ್ಸ್ 10 ನ್ಯೂಟನ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆದರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನೊಂದು ಮಾಸ್ ಇದೆ, ಅದು ಅದರ ಮೇಲೆ ಫೋರ್ಸ್ ಸೇಮ್ ಫೋರ್ಸ್ ಆಕ್ಟ್ ಆದರೆ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ವಶನ್ ಏನು ಅಂದರೆ, ಇವೆರಡು ಒಟ್ಟಿಗೆ ಸೇರಿಸ್ಬಿಟ್ಟಿದ್ವಿ. ಈಗ ಅದೇ ಫೋರ್ಸ್ ಎಷ್ಟು ಎಕ್ಸಲರೇಷನ್ ಕೊಡುತ್ತೆ. ಎಫ್ ಕಾಮನ್, ಎಲ್ಲ ಕಡೆ ಎಫ್ ಸೇಮ್. ಫಾರ್ ಮಾಸ್ m1 a1 is equal to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಫಾರ್ ಮಾಸ್ m2 a2 is equal to 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟು ಕೊಟ್ಟಿದ್ದಾರೆ ಅವರು. ಓಕೆ, ಈಗ ನಮಗೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಗೊತ್ತಿದೆ. ಹಾಗಾಗಿ ನಾವು ಇದರಲ್ಲಿ m1 ಅನ್ನ ಫೈಂಡ್ ಔಟ್ ಮಾಡೋಣ. ಯಾಕೆಂದ್ರೆ ಎಫ್ ಕೊಟ್ಟಿದ್ದಾರೆ, ಎಫ್ ಮತ್ತೆ a1 ಹೇಳ್ತಾ ಇದ್ದಾರೆ. ಎಷ್ಟು ಬರುತ್ತೆ, 10/10 ಅಂದರೆ m1 is equal to 1 kg. ಓಕೆ, ಎರಡನೇ ಕೇಸಿಗೆ ಹೋಗೋಣ. m2 is equal to f/a2. ಸೊ ಹಾಗಾಗಿ 10/20 ದಟ್ ಈಸ್ m2 is equal to 0.5 kg. ಸರಿಯಾ? ಇವೆರಡು ಮಾಸ್ ಒಟ್ಟಿಗೆ ಸೇರಿಸಿದ್ರೆ ಎಷ್ಟಾಯ್ತು, 1.5 kg ಆಯ್ತು. ಈಗ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇದ್ರ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ಎಕ್ಸಲರೇಷನ್ ಆಫ್ ಬೋತ್ ಮಾಸಸ್ ಟುಗೆದರ್ ಏನ್ ಮಾಡ್ತೀರಿ, a is equal to f divided by m1 plus m2 ಅಂತ ಮಾಡ್ತೀರಿ. ಸರಿಯಾ? ಈಗೇನಾಯ್ತು, ಎಫ್ 10 ಇರುತ್ತೆ, ಮಾಸ್ 1.5 ಇದೆ. ಹಾಗಾಗಿ ಎಕ್ಸಲರೇಷನ್ ಏನು ಬಂತು ನಿಮಗೆ, ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ತಗೊಂಡು 6.666 ಬರ್ತಾ ಹೋಗುತ್ತೆ. 6.667 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಇಸ್ ದ ಆನ್ಸರ್. ಕರೆಕ್ಟಾ? ಅಲ್ಲಿಗೆ ಈ ಪಾರ್ಟ್ ಅನ್ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಮುಂದೆ ಮತ್ತೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗ್ಬೋದು, ಬಟ್ ಎಸ್ಪೆಷಲಿ ಥಿಯರಿ ಪಾರ್ಟ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಅದಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇರೋದು. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.